ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಓರ್ವ ವ್ಯಕ್ತಿಯನ್ನು ಒಂದು ವಿಚಾರಣೆಗೆ ಕರೆದುಕೊಂಡು ಬರಲಾಗಿತ್ತು. ಆತ ನಿಧನ ಆದ ನಂತರ ಅದೊಂದು ಲಾಕಪ್ ಡೆತ್ ಎಂಬತಕ್ಕಂಥ ಒಂದು ಮಾಹಿತಿ ಏನು ಅವರ ಆರೋಪವನ್ನು ಮಾಡಿ ಠಾಣೆಗೆ ನುಗ್ಗಿ ಗಲಾಟೆಯನ್ನು ಮಾಡಿರ್ತಕ್ಕಂಥ ಈ ಬಗ್ಗೆ ಮಾತಾಡಲಿಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಉಮಾ ಪ್ರಶಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಏನು ಹೆಚ್ಚಿನ ಈ ಮಾಹಿತಿ ಏನಿರ್ತಕ್ಕಂಥ? ನಿನ್ನೆ ಸುಮಾರು ರಾತ್ರಿ 8:50 ಏನೋ ಮೃತ ಇದ್ದಾರೆ. ಆದಿಲ್ ಅವರಿಗೆ ಒಂದು ಪ್ರಕರಣದಲ್ಲಿ ಕರ್ಕೊಂಡು ಬಂದಿರ್ತಾರೆ. ಅದಾಗಿ ಹಾರ್ಡ್ಲಿ ಅವರು ಒಂದು 6ರಿಂದ 7 ನಿಮಿಷದಲ್ಲಿ ಕೊಲ್ಯಾಪ್ಸ್ ಆಗಿ ಬೀಳ್ತಾರೆ. ಅವರು ರೂಮಿಗೆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ 2 ನಿಮಿಷನೂ ಇರೋದಿಲ್ಲ. ಅದಾದ ತಕ್ಷಣ ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಇಮಿಡಿಯೇಟಾಗಿ ಡಾಕ್ಟ್ರು ಟೆಸ್ಟ್ ಕೂಡ ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ. ತದನಂತರ ಅವರು ಮರಣ ಹೊಂದಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅದಾದ ಮೇಲೆ ಮೃತರ ರಿಲೇಟಿವ್ಸು ಮತ್ತು ಇತರರು ಕೂಡ ಈ ತನಿಖೆ ಆಗಬೇಕು ಮತ್ತು ಈ ಮೃತ ಹೇಗೆ ಮರಣ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಪ್ರತಿಭಟನೆ ಕೂಡ ಮಾಡ್ತಾರೆ. ಅದಾದ ಮೇಲೆ ನಾವು ಆಲ್ಮೋಸ್ಟ್ ಎಲ್ಲ ನಮ್ಮವರು ಮಾತಾಡಿ ಅವರಿಗೆ CCTV ಫುಟೇಜಸ್ ಕೂಡ ಇದೆ, ಅವರಿಗೆ ತೋರಿಸಿದ್ದಾರೆ, ಅವರಿಗೆ ಹೇಳಿದ್ದೇವೆ ಏನಾಗಿದೆ, ಪ್ರಸ್ತುತ ಏನಿತ್ತು ಅಲ್ಲಿ ವಾಸ್ತವವಾಗಿ ಅಂತೆಲ್ಲ. ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅವರಿಗೆ ಹೇಳಿ ಆಲ್ಮೋಸ್ಟ್ ಅವರು ಮತ್ತು ಅವ್ರ ಲೀಡರ್ಸ್ ಎಲ್ಲ ಕನ್ವಿನ್ಸ್ ಆಗಿದ್ರು. ಅಷ್ಟರಲ್ಲಿ ಅಲ್ಲಿ ಇದ್ದಂತಹ ಇನ್ನೊಂದು ಉದ್ರಿಕ್ತ ಗುಂಪು ಠಾಣೆ ಮೇಲೆ ಕೆಲವು ಕಲ್ಲನ್ನು ತೂರಿದೆ. ಅದರ ಸಂಬಂಧ ಈಗಾಗಲೇ ನಾವು 4 ಪ್ರಕರಣಗಳನ್ನ ದಾಖಲು ಮಾಡಿದ್ದೇವೆ. ಅದರಲ್ಲಿ ಯಾರು ಆರೋಪಿತರಿದ್ದಾರೆ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ. ಒಟ್ಟಾರೆ ಮೇಡಮ್, ಈಗ ಪೊಲೀಸ್ ಏನು ಪೋಸ್ಟ್ ಮಾರ್ಟಮ್ ಇದಾಗಿರ್ಬೋದು ಮತ್ತು ಮುಂದಿನ ಏನು ಈಗಾಗಲೇ ಅವರು ಆರೋಪ ಮಾಡೋ ಪ್ರಕಾರ ಏನು ಇದು ಲಾಕಪ್ ಡೆತ್ ಎಂಬತಕ್ಕಂಥ ಆರೋಪನ ಮಾಡಿದ್ರು. ಈ ಪ್ರಕರಣವನ್ನು ಬೇರೆ CODಗೆಲ್ಲ ವಹಿಸುವಂತ ಏನು ಆದಿಲ್ ಅವರು ಮೃತರ ತಂದೆಯವರಾದಂತಹ ಕಲೀಮುಲ್ಲಾರವರು ಇದೊಂದು ಅಸಹಜ ಸಾವು UDR ಸಂಬಂಧ ಒಂದು ಪ್ರಕರಣವನ್ನು ಕೊಟ್ಟಿದ್ದಾರೆ, ಕಂಪ್ಲೇಂಟ್. ಅದನ್ನು ಈಗಾಗಲೇ ದಾಖಲು ಮಾಡ್ಕೊಂಡಿದ್ದಾವೆ. ಅದ್ರ ಜೊತೆಗೆ 176 CRPC ಅಂದರೆ ನ್ಯಾಯಾಧೀಶರ ಹಾಜರಾತಿಯಲ್ಲಿ ಅವರ ಪ್ರೆಸೆನ್ಸಲ್ಲಿ ಮತ್ತು ಟೀಮ್ ಆಫ್ ಡಾಕ್ಟರ್ಸ್, ಎಕ್ಸ್ಪರ್ಟ್ ಗ್ರೂಪ್ ಆಫ್ ಟೀಮ್ ಆಫ್ ಡಾಕ್ಟರ್ಸ್ ಅವ್ರಿಗೂ ಕೂಡ ಇದನ್ನು ಪರಿಶೀಲನೆ ಮಾಡಿ ಇನ್ಕ್ವೆಸ್ಟ್ ಶವ ಪಂಚನಾಮೆ ಕೂಡ ಮಾಡಿಸ್ತೇವೆ. ಅದು ಫುಲ್ ಫೋಟೋಗ್ರಫಿ ಕೂಡ ವಿಡಿಯೋಗ್ರಫಿ ಆಗ್ತದೆ. ಎಲ್ಲ ರೀತಿಯಿಂದ ಕೂಡ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗ್ತದೆ. ಅಂದಾಜು ಎಷ್ಟು ಜನ ಇದ್ರು ಮೇಡಮ್ ಪೊಲೀಸ್ ಠಾಣೆಯಲ್ಲಿ? ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಬೇಕಾದ್ರೆ ಏನು ಕಾರಣ? ಈಗಾಗಲೇ ನಿಮಗೆ ಹೇಳಿದೆ, ಉದ್ರಿಕ್ತವಾದಂತಹ ಗುಂಪು ಅವರು ಸಡನ್ನಾಗಿ ಪ್ರೊವೊಕೇಶನ್ ಆಗಿ ಮಾಡಿದ್ದಾರೆ. ಇದು ಯಾವ ಕಾರಣದಿಂದ ಆಗಿದೆ, ಏನಾಗಿದೆ, ನಾವು ಫರ್ದರ್ ಇದನ್ನು ಮಾಡ್ತೇವೆ. ಇದನ್ನು ವಿಚಾರಣೆಯಲ್ಲಿದೆ, ಈಗಾಗಲೇ ಅದನ್ನು ತನಿಖೆ ಕೂಡ ಮುಂದುವರಿಸ್ತೇವೆ. ಒಟ್ಟಾರೆಯಾಗಿ ಪ್ರಕರಣದ ಬಗ್ಗೆ ಒಂದು ತನಿಖೆ ನಡೆದಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಪೊಲೀಸರು ಗಮನ ಹರಿಸಿರ್ತಕ್ಕಂಥದ್ದು ಏನು ಮೃತ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮತ್ತು ಶವ ಪರೀಕ್ಷೆಯ ಒಂದು ಪ್ರಕ್ರಿಯೆಯನ್ನು ಆರಂಭಿಸ್ತಕ್ಕಂಥದ್ದು. ಇದಾದ ನಂತರ ಶವ ಸಂಸ್ಕಾರ ಇದೆ. ಶವ ಸಂಸ್ಕಾರದ ನಂತರ ಮುಂದಿನ ಒಂದು ಆರೋಪಿಗಳು ಯಾರೆಂಬತಕ್ಕಂಥ ಶೋಧ ಕೂಡ ನಡೀತಕ್ಕಂಥ ಸಾಧ್ಯತೆಗಳಿದೆ. ಚನ್ನಗಿರಿಯಿಂದ ಕ್ಯಾಮರಾಮನ್ ರವಿಕುಮಾರೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.